ಚುನಾವಣೆ, ಸಾರ್ವತ್ರಿಕ ಚುನಾವಣೆ ಈಗ ನಾಡಿದ್ದು ನಾವು ಮತದಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಈ ಲೋಕಸಭಾ ವ್ಯಾಪ್ತಿಯ 8 ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ನಾನು ಆ ಜಾತಿ ಈ ಜಾತಿ ಅಂತ ಕರೆಯೋದೇ ಇಲ್ಲ, ನನಗೆ ಬೇಕಾಗೂ ಇಲ್ಲ. ಎಲ್ಲ ಸಮುದಾಯಗಳ, ವಿಶೇಷವಾಗಿ ಯುವಕರಿಗೆ ನಾನು ಒಂದು ಮನವಿಯನ್ನು ಮಾಡ್ತೀನಿ. ಈ ದೇಶ ಉಳಿಸ್ತಕ್ಕಂಥ ಕೆಲಸ ಮಾಡಿ, ಸಮಾಜ ಉಳಿಬೇಕು. ಯಾರೋ ತಮ್ಮ ಅಧಿಕಾರಕ್ಕಾಗಿ, ತಮ್ಮ ತೆವಲಿಗಾಗಿ ಸಮಾಜ ಉಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಿವಿ ಕೊಡಬೇಡ್ರಿ. 70 ವರ್ಷ ಏನು ಮಾಡಿದ್ರು ಅಂತ ಇವರು ಬಂದರು ಅಧಿಕಾರಕ್ಕೆ. 70 ವರ್ಷದಿಂದ ಅವ್ರು ಏನೇನು ಕಟ್ಟಿದ್ರು ಅದನ್ನೆಲ್ಲ ಇವರು ಮಾಡ್ತಾ ಇದ್ದಾರೆ. ನಾನು ಬೇಕು ಅಂತ ರಾಜಕೀಯ ದುರುದ್ದೇಶದಿಂದ ಈ ಮಾತನ್ನು ಹೇಳ್ತಾ ಇಲ್ಲ, ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ನಾನು ರಾಜಕೀಯ ದುರುದ್ದೇಶದಿಂದ ಹೇಳ್ತಾ ಇಲ್ಲ. ಅವ್ರೇನಾದರೂ ಚೆನ್ನಾಗಿ ಕೆಲಸ ಮಾಡಿದರೆ ಅವ್ರು ಕೂಡ ಹೋಗ್ತಕ್ಕಂತಹ ಮನಸ್ಥಿತಿ ಇರ್ತಕ್ಕಂಥವ್ರು ನಾವು. ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ. ನಾನೀಗ ಪತ್ರಿಕಾಗೋಷ್ಠಿಯನ್ನು ಒಬ್ಬ ಅನ್ವರ್ ಪಾಷಾ ಒಬ್ಬ ಮುಸ್ಲಿಂ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯುವ ಜನರು ಆ ರೀತಿ ಪರಿಗಣನೆ ತಗೋಬೇಡ್ರಿ. ದೇಶ ಬಹಳ ಕಷ್ಟದಲ್ಲಿದೆ. ಈಗ ನಡೀತಾ ಇರ್ತಕ್ಕಂಥ ವ್ಯವಹಾರಗಳು ಈ ದೇಶದಲ್ಲಿ ನಡೀಬಾರದು. ಬಹಳ ಕಷ್ಟಪಟ್ಟು ನಮ್ಮ ಪೂರ್ವಜರು, ಎಲ್ಲ ಸಮುದಾಯಗಳು ಯಾವ ಯುವಕರಿದ್ದಾರೆ ಅವರು ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಯಾರು ಸ್ವಾತಂತ್ರ್ಯಕ್ಕೆ ವಿರೋಧ ಮಾಡಿದ್ರು, ನಮಗೆ ಸ್ವಾತಂತ್ರ್ಯನೇ ಬೇಡ ಅಂತ ಹೇಳಿದ್ರು, ಯಾರು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಬೇಡ ಅಂತ ಹೇಳಿದ್ರು, ಅವರು ಈ ದೇಶವನ್ನು ಈಗ ಆಳ್ತಾ ಇದ್ದಾರೆ. ಆಳಿದ ಮೇಲೆ ಮತ್ತೆ 200 ವರ್ಷಗಳ ಕಾಲ ಏನು ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದ್ರು. ಬ್ರಿಟಿಷ್ ಒಂದು 200 ವರ್ಷಗಳ ಕಾಲ ಈ ದೇಶವನ್ನು ಹೆಂಗೆ ಆಳಿದ್ದು ಗೊತ್ತಾ? ಏನಿಲ್ಲ, ಹಿಂದೂಗಳು ಮುಸ್ಲಿಮ್ಗಳು ಒಂದಾದ ತಕ್ಷಣ ಅಲ್ಲಿ ಏನಾದರೂ ಒಂದು ಇಕ್ಬಿಡೋದು, ಹಿಂದೂ ಮುಸ್ಲಿಂ ಅಂತ. ಹಿಂದೂ ಮುಸ್ಲಿಂ ಅಂತಕ್ಕಂಥ ಘರ್ಷಣೆ, ಆ ಪದ ಬಂದಿದೆ ನೋಡಿ, ಅದು ಬಂದಿದ್ದೇ ಇಂಗ್ಲೀಷರ ಕಾಲದಲ್ಲಿ. ಅದಕ್ಕೆ ಮೊದಲು ಆ ಪದಾನೇ ಇರಲಿಲ್ಲ. ಅದಕ್ಕೋಸ್ಕರ ನಾನು ಈ ಯುವಕರಲ್ಲಿ ವಿನಂತಿ ಮಾಡ್ತೀನಿ, ಇವೆಲ್ಲ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ಮಾರಕ. ಒಂದು ಅದ್ಭುತವಾದಂತಹ ದೇಶ ಇಡೀ ಪ್ರಪಂಚದಲ್ಲಿ. ಈ ದೇಶವನ್ನು ಕಾಪಾಡ್ತಕ್ಕಂತಹ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಯಾರಿಗೋ ಓಟ್ಗಳಿಗೋಸ್ಕರ ಆಯಿತು ನೀವು ಮಾಡಿದ್ರಿ, ಈಗ ಏನು ಮಾಡಿದ್ರು? ಈಗ 70 ವರ್ಷದಿಂದ ಅವ್ರು ಏನು ಮಾಡಿಲ್ಲ ಅಂತ ಅಧಿಕಾರಕ್ಕೆ ಬಂದ್ರಲ್ಲ. ನೀವೆಲ್ಲಾದ್ರೂ ಒಂದು ಇಟ್ಟಿಗೆ ಇಟ್ಟಿರೋದು ಹೇಳ್ರಿ, ಒಂದು ಕಾರ್ಖಾನೆ ಕಟ್ಟಿರೋದು ಹೇಳ್ರಿ. ಏನೇನೋ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳಿತ್ತು. ನೆಹರು ಅವರು ಕಟ್ಟಿದ್ದು, ಇಂದಿರಾ ಗಾಂಧಿ ಅವರು ಕಟ್ಟಿದ್ದು, ನರಸಿಂಹರಾವ್ ಕಟ್ಟಿದ್ದು, ವಾಜಪೇಯಿ ಅವರು ಕೂಡ, ಇವರೆಲ್ಲ ಕಟ್ಟಿದ್ದ ಸಂಸ್ಥೆಗಳನ್ನ ನೀವು ಮಾರ್ತಾ ಇದ್ದೀರಲ್ಲ. ಇದ್ರೇನು ಇದರ ಉದ್ದೇಶ? ಇದರಿಂದ ಇನ್ನೊಂದು ಕುತಂತ್ರ ಇದೆ. ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಖಾಸಗೀಕರಣ ಮಾಡ್ತಕ್ಕಂತಹ ಮೂಲ ಉದ್ದೇಶ ಮೀಸಲಾತಿಯನ್ನು ತೆಗೆದುಹಾಕೋದು. ಇಷ್ಟೊಂದು ಮಾಹಿತಿಯನ್ನು ಕೊಟ್ಟು ಕೊನೆಯಲ್ಲಿ ನಮಗೆ ಕೋಲಾರ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ಭಿನ್ನಾಭಿಪ್ರಾಯಗಳಾದಮೇಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಮ್ಮ KPCC ವತಿಯಿಂದ KV ಗೌತಮ್ರವರನ್ನು ಆಯ್ಕೆ ಮಾಡಿದ್ದಾರೆ. ನೀವೇ ನೋಡಿರ್ತಾರೆ, ನಾನು ಟ್ಯಾಲಿ ಮಾಡ್ಕೊಳ್ಳೋದು ಬೇಡ, ನೀವೇ ತಾಳೆ ಹಾಕ್ಕೊಳ್ಳಿ. ಅವರು ವಿರೋಧಿ ಅಭ್ಯರ್ಥಿ ಹೆಂಗಿದ್ದಾರೆ, ಇವರು ಅಭ್ಯರ್ಥಿ ಹೆಂಗಿದ್ದಾರೆ. KV ಗೌತಮ್ ಮಾತಾಡ್ತಾ ಇದ್ದಾರೆ ವಿಚಾರಗಳ ಮೇಲೆ ಸಂತೋಷ. ಒಬ್ಬ ಸಭ್ಯ, ಒಬ್ಬ ಪದವೀಧರ, ಬಹಳ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಅಭ್ಯರ್ಥಿ. ಅದಕ್ಕೆ ನೀವು ಒಂದು ಅವಕಾಶ ಕೊಟ್ಟರೆ, ವಯಸ್ಸು ಕಮ್ಮಿ ಇದೆ, ಮುಂದಿನ ದಿವಸಗಳಲ್ಲಿ ಒಬ್ಬ ರಾಜಕಾರಣಿಯಾಗಿ, ಒಳ್ಳೆಯ ರಾಜಕಾರಣಿಯಾಗಿ ಹೊರಹೊಮ್ಮಿ ಈ ಜಿಲ್ಲೆಯ ಸೇವೆ ಮಾಡ್ತಾರಂತ ನನಗೆ ನಂಬಿಕೆ ಇದೆ. ನಾನು ಇದುವರೆಗೆ 1-2 ನಿಮಿಷ ಕೂಡ ಅದನ್ನ ಮಾತಾಡಿಸಿಲ್ಲ. 1-2 ಸಲ ಭೇಟಿಯಾಗಿದೆ ಆಯ್ಬಾಯಿ ಅಂತ. ಇವತ್ತು ಆಯಿತು ಆಯ್ಬಾಯಿ ಅಷ್ಟೇ, ಭೇಟಿಯಾಗಿಲ್ಲ. ಆದರೆ ನಾನು ಆ ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ, ಈ ವಿಚಾರಧಾರೆಯಲ್ಲಿ ನಾನು ನಂಬಿರೋದ್ರಿಂದ, ಈ ದೇಶನ ಉಳಿಸ್ಬೇಕು ಅಂತಕ್ಕಂಥ ನನಗೆ ಹಂಬಲ ಇರೋದ್ರಿಂದ, ಅವ್ರ ಪರವಾಗಿ ನನಗೆ ಒಬ್ಬ ಕಾಂಗ್ರೆಸ್ಸಿಗನಾಗಿ, ಈ ಪ್ರಗತಿಪರ ಅಲ್ಪಸಂಖ್ಯಾತರ ವೇದಿಕೆಯ ಅಧ್ಯಕ್ಷನಾಗಿ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ 8 ವಿಧಾನಸಭಾ ಕ್ಷೇತ್ರದ ಮತದಾರರು, ಯುವಕರು, ಮಹಿಳೆಯರು ದಯವಿಟ್ಟು KV ಗೌತಮ್ ಸೀರಿಯಲ್ ನಂಬರ್ 1 ಹಸ್ತದ ಗುರುತು ಇವರಿಗೆ ತಮ್ಮ ಬೆಂಬಲ ಸೂಚಿಸಿ ಅವರ ಪರವಾಗಿ ಮತವನ್ನು ಚಲಾಯಿಸಿ ಮುಂದಿನ ದಿವಸಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದೇ ಒಳ್ಳೆಯ ಜಾತ್ಯತೀತವಾದಂಥ ಸರ್ಕಾರ, ಬಡವರ ಪರವಾದಂತಹ ಸರ್ಕಾರ, ರೈತರ ಪರವಾದಂತಹ ಸರ್ಕಾರ, ಎಲ್ಲ ಜನಾಂಗಗಳನ್ನು ಸರಿದೂಗಿಸ್ಕೊಂಡು ನೋಡ್ತಕ್ಕಂಥ ಒಂದು ಸರ್ಕಾರ ಬರ್ತಕ್ಕಂಥ ಒಂದು ವ್ಯವಸ್ಥೆಗೆ ನೀವೆಲ್ಲ ಕಾರಣೀಭೂತರಾಗಬೇಕು ಅಂತ ಮನವಿ ಮಾಡ್ತೀನಿ.